ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಹೌದು, ಯಾಕಂತ ಹೇಳಿದ್ರೆ ಯಾವ ಖಾತೆಯಲ್ಲಿ ಅತಿ ಹೆಚ್ಚು ಸೇವೆ ಮಾಡಬಹುದು ಅನ್ನೋದು ಪಾಪ ನಮ್ಮ ಆಕಾಂಕ್ಷಿಗಳಿಗೆ ಬಹಳ ದೊಡ್ಡ ಮಟ್ಟದ ತಲೆನೋವಾಗಿದೆ. ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಅಂಥದ್ದೇನ್ರಿ ಇದೆ ಸ್ವಾಮಿ? ಇರೋಬರ ಪ್ರಬಲ ಇಲಾಖೆ ಸಿಎಂ ಡಿಕೆಶಿ ಬಳಿ ಇದ್ದಾವೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ರೆಕ್ಕೆ ಪುಕ್ಕಗಳೇ ಎಲ್ಲ ಕಟ್ ಆಗ್ತಾ ಇದ್ದಾವೆ. ಇನ್ನು ಡಿಕೆ ಶಿವಕುಮಾರ್ ಕೈಯಲ್ಲಿದ್ದಾವೆ ಯಾವ್ದ್ಯಾವುದು BDA ಮತ್ತು BMRDA. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಬಿಟ್ಕೊಡದ ಅಥವಾ ಜುಟ್ಟನ್ನ ಬಿಡದ ಸಿಎಂ ಡಿಕೆ ಶಿವಕುಮಾರ್ BDA BMRDA ಸೇರಿಸಿ ಬೆಂಗಳೂರು ಖಾತೆ ಕೊಡಿ ಅಂತ ಯಾರು ಕೇಳ್ತಾ ಇದ್ದಾರೆ? ಸನ್ ಆಫ್ ಬೈರೇಗೌಡ ಕೇಳ್ತಾ ಇದ್ದಾರೆ. ಯಾರನ್ನು ಕೇಳ್ತಾ ಇದ್ದಾರೆ? ಸನ್ ಆಫ್ ಕೆಂಪೇಗೌಡರನ್ನ ಕೇಳ್ತಾ ಇದ್ದಾರೆ. ಅಂದರೆ ಕೃಷ್ಣ ಬೈರೇಗೌಡರು ಡಿಕೆ ಶಿವಕುಮಾರ್ ಅವ್ರನ್ನ ಎಲ್ಲಿ ಕೇಳ್ತಾ ಇದ್ದಾರೆ? ಹೈಕಮಾಂಡ್ ಮೂಲಕ ಕೇಳ್ತಾ ಇದ್ದಾರೆ. ಈಗ ಡೆಲ್ಲಿಗೂ ಕೂಡ ಹಾರಿದ್ದಾರೆ ಕೃಷ್ಣ ಬೈರೇಗೌಡರು. ಹೀಗಾಗಿ ಇದು ರಾಮನ್ ಖಾತೆ ಮುಗೀತು. ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ಅವ್ರಿಗೆ ಅಯ್ಯೋ ನನಗೆ ಯಾವುದು ಬೇಡಪ್ಪ ಅಂತ ಹೇಳಿದ್ದಾರೆ. ರಾಜೀನಾಮೆ ವಾಪಸ್ ಕೂಡ ತೆಗೆದುಕೊಂಡ್ರು. ಯಾರು? ರಾಮಲಿಂಗಾರೆಡ್ಡಿ. ಈಗ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂಥ ಯುದ್ಧನ ಅಥವಾ ಬೇರೆ ಏನಿದು ಅನ್ನುವ ಒಂದು ಪ್ರಶ್ನೆ ವ್ಯಕ್ತವಾಗಿದೆ. ಆದರೆ ಏನ್ರಿ ನೀವು ಒಂದು ಖಾತೆ ಕೊಟ್ಟ ಮೇಲೆ ಅದನ್ನು ಯಾಕೆ ಅದಲು ಬದಲು ಮಾಡೋದು? ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತ ಅಂದರೆ ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗಲ್ವಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಆಮೇಲೆ ನೀವು ಇಲ್ಲೇನಾದರೂ ಮಾಡ್ಕೊಳ್ಳಿ, ಎಲ್ಲ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ನೇರವಾದ ಅಸ್ತ್ರವನ್ನೇನಾದರೂ ಬಿಡ್ತಾ ಇದ್ದಾರಾ ಕೃಷ್ಣ ಬೈರೇಗೌಡರು? ಒಂದು ವೇಳೆ ಇಲ್ಲ, ಈಗ ಈ ಖಾತೆನ ಕೊಡದೆ ಹೋದರೆ ನೆಕ್ಸ್ಟ್ ಏನು ಮಾಡ್ತಾರೆ? ಹೀಗೆ ಹಲವು ಗೊಂದಲ ಪ್ರಶ್ನೆ ಎಲ್ಲ ಇದ್ದಾವೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಲೈವ್ ಜಾಯ್ನ್ ಆಗಿದ್ದಾರೆ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹರ್. ಓಕೆ, ಎಸ್ ದೀಪಾ, ಓವರ್ ಟು ಯು. ಈ ಖಾತೆ ಕತೆ ಏನಿದೆ? ಈಗ ಒಂದು ಹಂತಕ್ಕೆ ರಾಘೋಸುರೆ ಇದು ದೆಹಲಿಗೆ ಶಿಫ್ಟ್ ಆಗಿದೆ. ನಿನ್ನೆ ರಾತ್ರಿಯೇ ಕೃಷ್ಣ ಬೈರೇಗೌಡ ಜೊತೆಗೆ ಒಂದಿಷ್ಟು ಹಿಂಬಾಲಕರು ಏನಿದ್ರು ಶಾಸಕರುಗಳ ಒಟ್ಟು ಸೇರಿ ದೆಹಲಿ ನಾಯಕರುಗಳನ್ನ ಭೇಟಿ ಮಾಡಿ ಅಲ್ಲಿ ಖಾತೆ ವಿಚಾರವಾಗಿ ಒಂದಿಷ್ಟು ಮಾತುಕತೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯೇ ತೆರಳಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ ಅನ್ನುವಂತಹದ್ದು. ಯಾವಾಗ ಇವರ ಖಾತೆಯಲ್ಲಿ 2 ಇಲಾಖೆಗಳನ್ನ ತೆಗೆದುಹಾಕಿ ಇವರಿಗೆ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ಖಾತೆಯನ್ನ ವಹಿಸಿದ್ರು, ಆಗ್ಲೇ ಕೃಷ್ಣ ಬೈರೇಗೌಡರು ಒಂದು ಹಂತಕ್ಕೆ ಮುನ್ಸ್ಕೊಂಡಿದ್ದಂತಹದ್ದು. ನನಗೆ ಈ ಖಾತೆಯೇ ಬೇಡ, ರಾಮಲಿಂಗಾರೆಡ್ಡಿ ಅವರು ಕೇಳ್ತಿದ್ದಾರೆ, ಅವ್ರಿಗೆ ಕೊಟ್ಬಿಡಿ ಅನ್ನುವಂತಹದ್ದನ್ನು ಕೂಡ ಹೈಕಮಾಂಡ್ಗೆ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿದ್ರು. ಯಾಕಂದ್ರೆ ದೊಡ್ಡ ದೊಡ್ಡ ಯೋಜನೆಗಳು ನಡೆಯುವಂತಹದ್ದು ಈ BDA ಮತ್ತೆ BMRDA ಅಡಿಯಲ್ಲಿಯೇ. ಆ ಯೋಜನೆಗಳನ್ನೇ ಮಾಡೋದಿಕ್ ಆಗೋದಿಲ್ಲ ಅಂತ ಅಂದ್ಮೇಲೆ ನಾವು ಈ ಖಾತೆಯನ್ನ ವಹಿಸ್ಕೊಂಡು ಏನ್ ಪ್ರಯೋಜನ ಅನ್ನುವಂತಹದ್ದು ಅವರ ಪ್ರಶ್ನೆ. ಯಾಕಂದ್ರೆ ಮುಂಬರುವಂತಹ GBA ಚುನಾವಣೆ ಇದೆ, ಬೇರೆ ಬೇರೆ ಯೋಜನೆಗಳನ್ನ ತಂದು GBA ಚುನಾವಣೆ ಮೂಲಕ ಅವೆಲ್ಲವನ್ನೂ ಕೂಡ ನೆರವೇರಿಸಬೇಕು. ಯಾಕಂದ್ರೆ ನಗರದ ಜನತೆಗೆ ಏನಾದ್ರೂ ಕೊಡಬೇಕು ತಾವು ಇಲ್ಲಿ ಇರೋದ್ರಿಂದ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ದು ನಿಜ. ಆದ್ರೆ ಇದೀಗ ಮುಖ್ಯವಾದಂತಹ ಇಲಾಖೆಗಳನ್ನೇ ಕಟ್ ಮಾಡಿ ಉಳಿದಂತಹ ಇಲಾಖೆಗಳನ್ನ ಖಾತೆಗೊಟ್ಟುಗೂಡಿಸಿ ಕೊಡುವಂತಹದ್ದು ಸರಿಯಲ್ಲ ಅನ್ನುವಂತಹದ್ದು ಅವರ ವಾದ. ಹಾಗಾಗಿ ಈ ಖಾತೆಯ ವಿಚಾರ ಇನ್ನೂ ಕೂಡ ಮುಗಿದಿಲ್ಲ. ಹೈಕಮಾಂಡ್ ನಾಯಕರುಗಳನ್ನ ತಲುಪಿರುವಂತಹ ಕೃಷ್ಣ ಬೈರೇಗೌಡರು ಇನ್ನೇನು ಅವ್ರನ್ನ ಭೇಟಿ ಮಾಡಿ, ಅಂದ್ರೆ ಖರ್ಗೆ ಅವರಲ್ಲಿದ್ದಾರೆ, ರಾಹುಲ್ ಗಾಂಧಿ ಬಂದಂತವ್ರು ಈಗ ಹೊರಟಿದ್ದಾರೆ ವಾಪಸ್ ದೆಹಲಿಗೆ. ಹಾಗಾಗಿ ಅಲ್ಲಿ ನಾಯಕರುಗಳನ್ನ ಭೇಟಿ ಮಾಡಿ ಈ ವಿವರವನ್ನ ಅವ್ರ ಮುಂದೆ ತಿಳಿಸಬೇಕು ಅನ್ನುವಂತಹದ್ದು. ಸಹಜವಾಗಿ ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೂ ಮತ್ತು ಕೃಷ್ಣ ಬೈರೇಗೌಡ ಅವರ ಕುಟುಂಬಕ್ಕೂ ಒಂದಿಷ್ಟು ಸ್ನೇಹ ಅನ್ನುವಂತಹ ವಿಚಾರದಲ್ಲಿ ಅಥವಾ ಸಂಬಂಧ ಅನ್ನುವಂತಹ ವಿಚಾರದಲ್ಲಿ ಅವರು ಚೆನ್ನಾಗೇ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಕೃಷ್ಣ ಬೈರೇಗೌಡರಿಗೆ ಈ ಖಾತೆಯನ್ನ ವಹಿಸಿದ್ದು ಅನ್ನುವಂತಹದ್ದು ಕೂಡ ಚರ್ಚೆ ಇದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿಯೇ ರಾಹುಲ್ ಗಾಂಧಿ ಅವರಿಗೆ ವಾಸ್ತವತೆಯನ್ನ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಸಮಯಾವಕಾಶವನ್ನ ಕೇಳಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಖಾತೆಯ ವಿಚಾರವಾಗಿ ಏನೆಲ್ಲ ಗೊಂದಲಗಳು ಆಗ್ತಿದೆ ಅನ್ನುವಂತಹ ವಿವರಣೆಯನ್ನ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಯಾವಾಗ ಖಾತೆ ಹಂಚಿಕೆ ಆಯ್ತು ಅದು ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಿದ್ದು ಅನ್ನುವಂತಹದ್ದು ಯಾವಾಗ ಆಯ್ತು ಆಗಿನಿಂದಲೇ ಗೊಂದಲಗಳು ಶುರುವಾಯಿತು. ಇದೀಗ ಕೃಷ್ಣ ಬೈರೇಗೌಡರು ತಮ್ಮ ಕೊಠಡಿ ಪೂಜೆಯನ್ನು ಕೂಡ ಮಾಡಿಲ್ಲ, ಇನ್ನೂ ಕೂಡ ಖಾತೆಯನ್ನು ಕೂಡ ವಹಿಸಿಕೊಂಡಿಲ್ಲ. ಇದಕ್ಕೆ ಸ್ಪಷ್ಟತೆ ಸಿಗೋವರೆಗೂ ನನಗೆ ಆ ಖಾತೆಯನ್ನು ವಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಅವ್ರು ನೀಡಿರುವಂತದ್ದು. ಥ್ಯಾಂಕ್ ಯು ದೀಪಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಇದು ನಮ್ಮ ರಾಜಕಾರಣ ರೀ, ಇದು ನಮ್ಮ ಆಡಳಿತ ವ್ಯವಸ್ಥೆ, ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಭಾವಿಸ್ತೀವಿ. ಯಾಕಂತ ಹೇಳಿದ್ರೆ ಈಗೇನು ಅವ್ರು ಫ್ಲೈಟಿಗೆ ಪದೇ ಹೋಗ್ತಿದಾರಲ್ಲ, ಡೆಲ್ಲಿಗೆ ಹೋಗ್ತಾರೋ, ಗಲ್ಲಿಗೆ ಹೋಗ್ತಾರೋ, ಎಲ್ಲಿ ಹೋಗ್ತಾರೋ, ಅದೆಲ್ಲ ನಮ್ಮ ದುಡ್ಡು, ಅದು ನಿಮಗೆ ನೆನಪಿರಲಿ. ಎಸ್.